Hi friends, welcome back to Fluent English with Shekhar. Semi models. Do you want to sound more natural in English? Start using semi models like have to, need to, ought to, and dare. Have to. Have to is used to express obligation or necessity. ಅನಿವಾರ್ಯತೆ ಬಗ್ಗೆ ಮಾತನಾಡುವಾಗ ನಾವು ಹ್ಯಾವ್ ಟು ಸೆಮಿ ಮಾಡೆಲ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟು ಸಬ್ಮಿಟ್ ದಿಸ್ ಪ್ರಾಜೆಕ್ಟ್ ಬೈ 5 PM. ಒಂದು 5 ಗಂಟೆಗೆ ನಾನು ಈ ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಲೇಬೇಕು. ದಟ್ ಇಸ್ ನೆಸೆಸಿಟಿ ಆರ್ ಆಬ್ಲಿಗೇಷನ್. ವಿ ಹ್ಯಾವ್ ಟು ಲೀವ್ ಅರ್ಲಿ ಟು ಕ್ಯಾಚ್ ದ ಟ್ರೈನ್. ಸೊ ನಾವು ಟ್ರೈನ್ ಅನ್ನು ಕ್ಯಾಚ್ ಮಾಡ್ಬೇಕಂದ್ರೆ ಮನೆಯನ್ನ ಬೇಗ ಬಿಡಲೇಬೇಕು. ದಟ್ ಈಸ್ ನೆಸೆಸಿಟಿ. ನೆಕ್ಸ್ಟ್, ನೀಡ್ ಟು. ನೀಡ್ ಟು ಸೆಮಿ ಮಾಡೆಲ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ನೆಸೆಸಿಟಿ ಅಂಡ್ ರಿಕ್ವೈರ್ಮೆಂಟ್. ನೀಡ್ ಟು ಸೆಮಿ ಮಾಡೆಲ್ ಅನ್ನ ಅವಶ್ಯಕತೆ ಅಥವಾ ಅನಿವಾರ್ಯತೆ ಬಗ್ಗೆ ಮಾತನಾಡುವಾಗ ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್, we need to buy groceries for the week. She needs to call her doctor for the test results. ಟೆಸ್ಟ್ ರಿಸಲ್ಟ್ಸ್ ಗೋಸ್ಕರ ಅವಳು ತನ್ನ ಡಾಕ್ಟರ್ ಅನ್ನ ಕರೆಯುವ ಅಗತ್ಯ ಇದೆ. ದಟ್ ಈಸ್ ನೆಸೆಸಿಟಿ. ಸಿ ದ ನೆಕ್ಸ್ಟ್ ಸೆಮಿ ಮಾಡೆಲ್, ಯೂಸ್ಡ್ ಟು. ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ರಿಪೀಟೆಡ್ ಪಾಸ್ಟ್ ಆಕ್ಷನ್ಸ್ ಆರ್ ಪಾಸ್ಟ್ ಹ್ಯಾಬಿಟ್ಸ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಇನ್ ದ ಪಾಸ್ಟ್. ಪಾಸ್ಟ್ ಅಲ್ಲಿ ನಡೆದಂತ ರಿಪೀಟೆಡ್ ಆಕ್ಷನ್ಸ್ ಬಗ್ಗೆ ಹೇಳುವಾಗ, ಅಥವಾ ಪಾಸ್ಟ್ ಹ್ಯಾಬಿಟ್ಸ್ ಬಗ್ಗೆ ಹೇಳುವಾಗ, ಅಥವಾ ಪಾಸ್ಟ್ ನ ಒಂದು ಸ್ಟೇಟ್ ಆಫ್ ಬೀಯಿಂಗ್ ಅಥವಾ ಒಂದು ಎಕ್ಸಿಸ್ಟೆನ್ಸ್ ಅಥವಾ ಒಂದು ಇರುವಿಕೆ ಬಗ್ಗೆ ಹೇಳುವಾಗ ನಾವು ಯೂಸ್ಡ್ ಟು ಸೆಮಿ ಮಾಡೆಲ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಯೂಸ್ ಟು ಪ್ಲೇ ಪಿಯಾನೋ ವೆನ್ ಐ ವಾಸ್ ಯಂಗರ್. ಪಾಸ್ಟ್ ಹ್ಯಾಬಿಟ್ ಆರ್ ರಿಪೀಟೆಡ್ ಪಾಸ್ಟ್ ಆಕ್ಷನ್. ನೆಕ್ಸ್ಟ್ ಒನ್, ought to. ought to semi model is used to express advice or recommendation or to express an expectation. See for example, you ought to study harder for the upcoming exam. This is what an advice, or it may be an expectation to study harder for the upcoming exam. See the next example, he ought to apologize for his behavior. It may be an expectation or recommendation. Come to last one, dare. Dare means to be brave enough to do something. ಏನನ್ನಾದ್ರೂ ಮಾಡ್ಲಿಕ್ಕೆ ಬೇಕಾಗುವ ಒಂದು ಧೈರ್ಯಕ್ಕೆ ನಾವು ಡೇರ್ ಅಂತ ಕರಿತೀವಿ. It can function as standard main verb and an auxiliary modal verbs like can, must. Dare semi model ಸ್ಟ್ಯಾಂಡರ್ಡ್ ಮೇನ್ ವರ್ಬ್ ಕೂಡ ಕೆಲಸ ಮಾಡುತ್ತೆ. ಅದೇ ತರ modal verbs can, must ತರ ಒಂದು auxiliary verb ಕೂಡ ಕೆಲಸ ಮಾಡುತ್ತೆ. ಸಿ ಫಾರ್ ಎಕ್ಸಾಂಪಲ್, ಸಿ ಡೇರ್ ನಾಟ್ ಟೆಲ್ ಹಿಮ್ ದ ಟ್ರೂತ್. ಇಟ್ ಮೀನ್ಸ್ ಅವನಿಗೆ ಸತ್ಯ ಹೇಳುವಷ್ಟರಲ್ಲಿ ಧೈರ್ಯ ಇದೆ ಅಂತ ಅರ್ಥ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಡೇರ್ ಯು ಕ್ಲೈಮ್ ದಟ್ ಮೌಂಟೇನ್. ಇಟ್ ಮೀನ್ಸ್ ಕ್ಯಾನ್ ಯು ಕ್ಲೈಮ್ ದಟ್ ಮೌಂಟೇನ್. ಇಟ್ ಮೀನ್ಸ್ ನಿನಗೆ ಆ ಮೌಂಟೇನ್ ಹತ್ತುವ ಧೈರ್ಯ ಇದೆಯಾ ಅಂತ ಅರ್ಥ. ಅಂದ್ರೆ ಮೌಂಟೇನ್ ಹತ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ, ನಿನ್ನ ಕೈಯಿಂದ ಆಗುತ್ತಾ ಅಂತ ಅರ್ಥ. ಹೋಪ್ ಯು ಅಂಡರ್ಸ್ಟುಡ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಮಿ ಮಾಡೆಲ್ಸ್ ವಿಚ್ ಹೆಲ್ಪ್ ಟು ಸ್ಪೀಕ್ ಇಂಗ್ಲಿಷ್ ಮೋರ್ ನ್ಯಾಚುರಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.